ಸಸ್ಪೆನ್ಸ್, ಥ್ರಿಲ್ಲರ್, ಸೈಕಾಲಜಿಕಲ್, ಫಿಲಾಸಫಿಕಲ್ ಅಂಡ್ ಬೊಂಬಾಟ್ ಮೂವಿ. ಬೊಮ್ಮ ಕ್ಯಾರೆಕ್ಟರ್ ಮಾತ್ರ ಸೂಪರ್. ಉಗಿಯೋದು ಕಾರಲ್ಲಿ ಉಗಿದು ಡಿಸ್ಕಸ್ ಫೀಲಿಂಗ್ ಆಗೋದೆಲ್ಲ ತುಂಬಾ ಖುಷಿ ಆಗೋದು ತರ ಅದ್ಭುತ. ಉಗಿಯೋದು ಕಾರಲ್ಲೆಲ್ಲ ಅಂಡ್ ಭಯ ಆಗುತ್ತೆ ಕೂಡ. ಆ ಥ್ರಿಲ್ಲರು ಲಾಸ್ಟ್ ಸಸ್ಪೆನ್ಸ್ ಇದೆಲ್ಲ ಕೊಡ್ತಾರೆ ಲಾಸ್ಟ್ ಅಲ್ಲಿ. ಇಟ್ ವಾಸ್ ವಂಡರ್ಫುಲ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್. ಲಾಸ್ಟ್ ಅಲ್ಲಿ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಸಾರಿ, ವಾಯ್ಸ್ ಹೋಗಿದೆ, ಮಾತಾಡಕ್ಕಾಗ್ತಿಲ್ಲ, ಕಿಸೋಟ್ ಮಾತಾಡ್ತಾ ಇದ್ದೀನಿ. ಬಟ್ ಲೊಕೇಶನ್ ಸೂಪರ್, ಕ್ಯಾರೆಕ್ಟರ್ಸ್ ಸೂಪರ್ ಅಂಡ್ ದ ಎಫರ್ಟ್ ಆಫ್ ಕನ್ನಡ ಮೂವಿ ಇಂಡಸ್ಟ್ರಿ ಸೂಪರ್. ಸೊ ಎಲ್ಲರ ಫ್ಯಾಮಿಲಿ ಬಂದು ನೋಡಿ ಎಲ್ಲ ಮೂವಿನ. ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್ ಫಿಲ್ಮ್. ಒಂದು ಮನುಷ್ಯನ ಸೈಕಾಲಜಿಕಲ್ ಲೆವೆಲ್ ಹೆಂಗಿದೆ ಅಂತ ಹೇಳೋದು, ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಹೇಳೋದು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್, ಬಂದು ನೋಡಿ. ಹೀರೋಯಿನ್ ಇದು ತುಂಬಾನೇ ಇಷ್ಟ. ಇವನ್ ಪ್ರತಿಯೊಂದು ತುಂಬಾ ಇದೆ. ಇವನ್ ಮೈ ಫ್ರೆಂಡ್ ಪೂಜಾ ಶೆಟ್ಟಿ ಎಕ್ಸಲೆಂಟ್ ಜಾಬ್. ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಪೃಥ್ವಿಗೆ. ಅದು ಸ್ಕ್ರಿಪ್ಟ್ ತುಂಬಾ ಟೈಟ್ ಆಗಿ ಇಟ್ಕೊಂಡಿದ್ದಾರೆ. ಸ್ಕ್ರಿಪ್ಟ್ ಇಸ್ ದ ವಿನ್ನರ್ ಹಿಯರ್. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನಿಮ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ ನಮ್ಮನ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಅದರ ಒಂದು ಸಾಹಿತ್ಯ, ಆ ಒಂದು ಏನು ಸ್ಕ್ರಿಪ್ಟ್ ಅಲ್ಲಿ ಒಂದು ಏನಂತ ಹೇಳ್ತೀರಾ, ಎಲ್ಲ ಸ್ಮಾಲ್ ಇಶ್ಯೂಸ್ ಅಲ್ಲೆಲ್ಲ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫಿಲಮ್. ಎಲ್ರು ಬಂದು ನಮ್ ಕನ್ನಡ ಫಿಲಮ್ಸ್ ನ ಪ್ರೋತ್ಸಾಹ ಕೊಡ್ಬೇಕು. ನಮ್ ಕುಮಟಾ, ಸಿರ್ಸಿ, ಸಿದ್ದಾಪುರ ಆ ಕಡೆನೆ ಎಲ್ಲ ಕರ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ನೇಚರ್ ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋಗ್ರಫಿ ಎಲ್ಲ ಡಿಪಾರ್ಟ್ಮೆಂಟ್, ಎಡಿಟಿಂಗ್ ಇಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಬಂದಿದೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸರ್ಪ್ರೈಸ್ ಎಂಡಿಂಗ್ ಇದೆ. ಸೊ ದೇರ್ ಆರ್ ಲಾಟ್ ಆಫ್ ಟ್ವಿಸ್ಟ್ಸ್. ಪೀಪಲ್ ವಿಲ್ ಎಂಜಾಯ್ ಇಟ್ ಅ ಲಾಟ್. ನಂಗನ್ಸುತ್ತೆ ಎಲ್ಲರೂ ಬಂದು ನೋಡ್ಬೇಕು. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಅಟೆಂಪ್ಟ್ ಅಂಡ್ ಇಟ್ ಹ್ಯಾಸ್ ಟು ಬಿ ರಿಯಲಿ ಪ್ರೋತ್ಸಾಹ ಕೊಡ್ಬೇಕು ನಾವೆಲ್ಲ ಬಂದು. ಅಷ್ಟು ಚೆನ್ನಾಗಿ ಬಂದಿದೆ. ಫಿಲಂ ಮಾತ್ರ ಸಕ್ಕತ್ತಾಗಿದೆ. ಇಷ್ಟು ದಿವಸ ಆದ್ಮೇಲೆ ಈ ತರದೊಂದು ಫಿಲಂ ಬೇಕಾಗಿತ್ತು. ಲೈಕ್ ಸೈಕೋ ಥ್ರಿಲ್ಲರ್ ಇದೆಯಲ್ಲ, ನಾನ್ ಬೇರೆ ಯಾರೋ ಎದುರಿಸ್ತಾ ಇದಾರೆ ಅನ್ಕೊಂಡಿದ್ದೆ. ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವರೇ ಭಯ ಬೀಳ್ತಾ ಇದಾರೆ. ಇದು ಆಕ್ಚುಲಿ ಥ್ರಿಲ್ಲಿಂಗ್ ಆಗಿತ್ತು. ನೈಸ್ ಲೊಕೇಶನ್. ಫ್ಯಾಮಿಲಿ ಜೊತೆ ಬಂದು ಫಿಲಂ ನೋಡ್ಬೇಕು ಅಂತ ಎಲ್ಲರೂ ಕೇಳ್ಕೊಂತೀನಿ. ಥಿಯೇಟರ್ಗೆ ಬಂದು ನೋಡಿ. ಪ್ಲೀಸ್ ಸಪೋರ್ಟ್ ಕನ್ನಡ ಮೂವೀಸ್. ಸರ್, ಮೂವಿ ಮಾತ್ರ ಮಸ್ಟ್ ವಾಚ್ ಮೂವಿ. ಇದು ಎಲ್ಲೂ ಕೂಡ ಹೊಸೊಬ್ರು ಮಾಡಿರೋ ಮೂವಿ ಅಂತಾರ ಎಲ್ಲೂ ಅನ್ಸಲ್ಲ. ನಮ್ಗೆ ಕ್ಲೈಮ್ಯಾಕ್ಸ್ ಮುಗಿದು ಆಚೆ ಬಂದ್ಮೇಲೆ ಗೊತ್ತಾಗಿದೆ ಯಾರೋ ಹೊಸೊಬ್ರು ಟೀಮ್ ಮಾಡಿರೋ ಮೂವಿ ಅಂತ. ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮೂವಿ ಸದ್ಯದಲ್ಲಿ ಯಾವ್ದು ಬಂದಿರ್ಲಿಲ್ಲ. ಬರೀ ಲವ್ ಆ ತರ ಮೂವೀಸ್ ಇತ್ತು. ಆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬಂದಿದೆ. ಯಾರೋ ಹೊಸ ತಂಡ ಮಾಡಿರೋ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರು ಬಂದು ನೋಡ್ಕೊಂಡು ನೀವು ಹೋಗ್ಬೇಕಾಗಿ ಕೇಳ್ಕೊತೀರಾ ಸರ್. ಮೂವಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಡೈರೆಕ್ಷನ್ ಪಾರ್ಟ್ ಇರ್ಬೋದು, ಮತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಎಲ್ಲೂ ಕೂಡ ಬೋರಿಂಗ್ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಅದು ಫಸ್ಟ್ ಹಾಫ್ ಇರ್ಬೋದು, ಸೆಕೆಂಡ್ ಹಾಫ್ ಇರ್ಬೋದು. ಮತ್ತೆ ಸಾಂಗ್ಸ್ ಕೂಡ, ಕ್ಯಾರೆಕ್ಟರ್ ಬೊಮ್ಮ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದಟ್ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಟು ದ ವಿಕಲ್ಪ ಟೀಮ್. ಚೆನ್ನಾಗಿ ಓಡ್ಲಿ ಮೂವಿ. ಅದೇ ಈ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಪ್ರೀಮಿಯರ್ ಶೋ ಒಂದ್ಸಲ ನೋಡಿದ್ದೆ, ಇದು ಸೆಕೆಂಡ್ ಟೈಮ್. ಯಾಕಂದ್ರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಸ್ವಲ್ಪ ಅಲರ್ಟ್ ಆಗಿ ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಈ ಸಲ ಎಲ್ಲ ಕ್ಲಿಯರ್ ಆಗಿದೆ. ಅದೇ ಸೆಟ್ ಕಾಮಿಡಿ ಫಸ್ಟ್ ಹಾಫ್ ಸಖತ್ತಾಗಿ ಹೋಗಿದೆ. ಸೆಕೆಂಡ್ ಹಾಫ್ ಮುಗ್ದೋಗಿದೆ, ಗೊತ್ತಾಗಿಲ್ಲ ಅಷ್ಟು. ಅಂದ್ರೆ ತುಂಬಾ ಟೈಮ್ ಕಮ್ಮಿ ಅಂತ ಅನ್ಸ್ಬಿಡ್ತು. ಇನ್ನು ಇರ್ಬೇಕಿತ್ತು ಅನ್ನಿಸ್ತು. ಸಸ್ಪೆನ್ಸ್ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಲಾಸ್ಟ್ಗೆ ಗುಮ್ಮ ಯಾರು ಅನ್ನೋದು ಇನ್ನು ಯಾರಿಗೂ ಗೊತ್ತಾಗಿಲ್ಲ. ಅದನ್ನ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ನೋಡಿ. ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಸಿಕ್ತು. ಎಲ್ರು ಸಿನಿಮಾ ನೋಡಿ, ಫ್ರೆಂಡ್ಸ್ ಕೇಳಿ, ಫ್ಯಾಮಿಲಿ ಕರ್ಕೊಂಡ್ ಬಂದ್ ನೋಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಕನ್ನಡದ ಇದೊಂದು ಹೊಸ ಪ್ರಯತ್ನ, ಸೈಕಾಲಜಿಕಲ್ ಥ್ರಿಲ್ಲರ್. ಈ ತರ ಕಂಟೆಂಟ್ ಬಂದಿಲ್ಲ. ಸೊ ನೋಡಿದಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ರೆಶ್ ಆಗಿರುತ್ತೆ. ಪ್ಲಸ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಒಂದ್ ಒಳ್ಳೆ ಸಸ್ಪೆನ್ಸ್ ಮೂವಿ. ತುಂಬಾ ಟೈಮ್ ಆಗಿತ್ತು ಈ ತರ ಮೂವಿಗಳು ನೋಡಿದೆ. ಮ್ಯೂಸಿಕ್ ಅಲ್ಲಿ ತುಂಬಾ ಇಟ್ಕೊಡುತ್ತಿದ್ದು. ಏನಂದ್ರೆ ಒಂದು ಚಿಕ್ಕದು ಕಾಮಿಡಿ ಇರ್ಬೋದು, ಆಮೇಲೆ ಸೆಂಟಿಮೆಂಟ್ ಇರ್ಬೋದು, ಎಲ್ಲದೂ ನೀಟಾಗಿ ತೋರಿಸಿದ್ದಾರೆ. ಎಲ್ಲದೂ ಒಂದೇ ಒಂದ್ ಸಿನಿಮಾದಲ್ಲಿ ನೋಡ್ಬೋದು ನಾವು. ಅಂಡ್ ನೀಟಾಗಿ ಸಸ್ಪೆನ್ಸ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಕೊನೆ ತನಕ. ಎಲ್ಲೂ ಬಿಟ್ಕೊಟ್ಟಿಲ್ಲ. ನೋಡ್ತಾ ಹೋದಂಗ ಒಂಥರ ನಮ್ದೇ ಇದ್ ಮಾಡ್ತಾ ಇರ್ತೀವಿ, ಫೀಲ್ ಮಾಡ್ತಾ ಇರ್ತೀವಿ ಅಂತ ಒಂದು ಖುಷಿ ಇದೆ. ಒಳ್ಳೆ ಸಿನಿಮಾ, ತುಂಬಾ ಖುಷಿ ಆಯ್ತು. ಎಲ್ಲರೂ ಥಿಯೇಟರ್ ರಿಲೀಸ್ ಆಗಿದೆ ಇವತ್ತು. ನೀಟಾಗಿ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಗೆಲ್ಸಿ ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.